ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೆಲ್ತ್ ಕಾನ್ಷಿಯಸ್ ಆಗಿರೋದ್ರಿಂದ ಬೆಳಗಿನ ಹೊತ್ತು ಏನಾದ್ರೊಂದು ಗ್ರೀನ್ ಟೀ ಅಥವಾ ಯಾವುದಾದ್ರೂ ಜ್ಯೂಸ್ ಕುಡಿಲಿಕ್ಕೆ ಇಷ್ಟಪಡ್ತಾರೆ. ಹಾಗಾಗಿನೇ ಇವತ್ತು ನಾನು 2 ಆರೋಗ್ಯಕರವಾಗಿರುವಂತಹ ಮಾರ್ನಿಂಗ್ ಡ್ರಿಂಕನ್ನು ಯಾವ ರೀತಿ ಮಾಡೋದು ಅಂತೇಳಿ ಶೇರ್ ಮಾಡ್ತಾ ಇದ್ದೇನೆ. ಸಾಮಾನ್ಯವಾಗಿ ಸ್ವೀಟ್ ಕಾರ್ನ್ ತಂದು ಅದನ್ನು ಬಿಡಿಸಿದ ನಂತರ ಅದರೊಳಗೆ ಇರುವ ನಾರು ಅಥವಾ ಕೂದಲನ್ನು ಬಿಸಾಡಿ ಬಿಡ್ತೇವೆ. ಆದರೆ ಈ ನಾರಿನಲ್ಲಿ ಎಷ್ಟೊಂದು ಆರೋಗ್ಯ ಪ್ರಯೋಜನಗಳಿವೆ ಎಂಬುದು ನಿಮ್ಗೆ ಗೊತ್ತಿದೆಯಾ? ಈ ಜೋಳದ ನಾರು ಕಿಡ್ನಿ ಸ್ಟೋನ್ ಅಂದರೆ ಮೂತ್ರಪಿಂಡದ ಕಲ್ಲಿನ ಸಮಸ್ಯೆಗೆ ಒಂದು ಅದ್ಭುತ ಮನೆಮದ್ದಾಗಿ ಕೆಲಸ ಮಾಡ್ತದೆ. ಈ ಜೋಳದ ಮೇಲ್ಭಾಗದಲ್ಲಿರುವ ಒಣಹುಲ್ಲಿನಂತಹ ನಾರಿನಲ್ಲಿ ಸಮೃದ್ಧವಾಗಿರುವ ಆಂಟಿ ಆಕ್ಸಿಡೆಂಟ್ಗಳು ಮತ್ತು ಖನಿಜಗಳು ನಮ್ಮ ಕಿಡ್ನಿಯ ಆರೋಗ್ಯವನ್ನು ಹೆಚ್ಚಿಸ್ತದೆ. ಹಾಗೆಯೇ ನಮ್ಮ ತೂಕ ಇಳಿಕೆಗೆ ಸಹಾಯ ಮಾಡ್ತದೆ. ಆಮೇಲೆ ಶುಗರ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಿ ಕುಡಿದು ಹೆಲ್ಪ್ ಮಾಡ್ತದೆ. ಈಗ ಈ ಜೋಳದ ನಾರನ್ನು ಯಾವ ರೀತಿ ಉಪಯೋಗ ಮಾಡ್ಕೊಳ್ಬೇಕು ಅನ್ನೋದನ್ನು ನೋಡೋಣ. ಮೊದಲಿಗೆ ಜೋಳವನ್ನೆಲ್ಲ ಬಿಡಿಸ್ಕೊಂಡ ನಂತರ ಅದರಲ್ಲಿರುವ ನಾರನ್ನು ಚೆನ್ನಾಗಿ ತೊಳೆದುಕೊಳ್ಬೇಕು. ಈಗ ಈ ನಾರನ್ನು ಒಂದು ಪ್ಯಾನ್ಗೆ ಹಾಕಿ ಅದಕ್ಕೆ 1 ಗ್ಲಾಸ್ ಆಗುವಷ್ಟು ನೀರನ್ನು ಹಾಕೊಳ್ಬೇಕು. ಹಾಗೆಯೇ ಇದಕ್ಕೆ ಸ್ವಲ್ಪ ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಒಣ ಶುಂಠಿ ಪುಡಿ, ಹಾಗೆಯೇ 1/4 ಟೀ ಸ್ಪೂನ್ ಆಗುವಷ್ಟು ಜೀರಿಗೆ, ಇವಿಷ್ಟನ್ನು ಹಾಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇದನ್ನು ಇಷ್ಟಾದರೆ ಒಂದು ಆರೋಗ್ಯಕರವಾದ ಜೋಳದ ನಾರಿನ ಟೀ ರೆಡಿ ಆಗ್ತದೆ. ಕಿಡ್ನಿ ಸ್ಟೋನ್ ಇರುವವರು ಈ ಟೀಯನ್ನು ಮಾಡಬೇಕಾದ್ರೆ ಶುಂಠಿ ಪುಡಿ ಮತ್ತು ಜೀರಿಗೆಯನ್ನು ಹಾಕೊಳ್ಬೇಕು ಅಂತ ಹೇಳೋದಿಲ್ಲ. ಹಾಗೆ ಪ್ಲೈನ್ ಆಗಿ ಬರೀ ಜೋಳದ ನಾರಿನಿಂದ ಟೀಯನ್ನು ಮಾಡ್ಕೊಂಡು ಕುಡಿಬೋದು. ಹಾಗೆಯೇ ತೂಕ ಇಳಿಸ್ಬೇಕು ಅಂತ ಅನ್ನೋರು ಈ ಟೀಯನ್ನು ಮಾಡ್ಕೊಳ್ಳುವಾಗ ಒಣ ಶುಂಠಿ ಪುಡಿ ಇಲ್ಲಾಂದರೆ ಫ್ರೆಶ್ ಆಗಿರುವಂತಹ ಶುಂಠಿಯನ್ನು ಜಜ್ಕೊಂಡು ಸೇರಿಸ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಕೂಡ ಸೇರಿಸ್ಕೊಳ್ಳಿ. ಇದೆರಡು ಕೂಡ ನಿಮ್ಮ ವೆಯ್ಟ್ ಲಾಸ್ಗೆ ತುಂಬ ಹೆಲ್ಪ್ ಮಾಡ್ತದೆ, ತುಂಬ ಒಳ್ಳೆ ರಿಸಲ್ಟ್ ಕೊಡ್ತದೆ. ಈ ಟೀಯನ್ನು ಹಾಗೆಯೇ ಕುಡಲಿಕ್ಕೆ ನಿಮಗೆ ಸಪ್ಪೆ ಸಪ್ಪೆ ಅಂತ ಅನಿಸಿದರೆ ಒಂದು ಅರ್ಧ ಲಿಂಬೆ ಹಣ್ಣನ್ನು ಹಿಂಡ್ಕೊಳ್ಳಿ. ಹಾಗೆಯೇ ಸ್ವಲ್ಪ ಜೇನುತುಪ್ಪವನ್ನು ಸಹ ಹಾಕೊಂಡು ಕುಡ್ಕೊಳ್ಬೋದು. ನೆಕ್ಸ್ಟ್ ಇನ್ನು ನಾನು ಮಾಡ್ತಾ ಇರುವ ಇನ್ನೊಂದು ಜ್ಯೂಸ್ ಯಾವುದು ಅಂತಂದರೆ ಅದು ಎಳ್ಳಿನ ಜ್ಯೂಸು. ಮಕ್ಕಳಿಗೆ ನೀವು ಹಾಲಿನ ಬದಲು ಈ ಎಳ್ಳಿನ ಜ್ಯೂಸನ್ನು ಕೊಡ್ಬೋದು. ಎಳ್ಳಿನಲ್ಲಿ ಕ್ಯಾಲ್ಶಿಯಂ ಹೇರಳವಾಗಿರ್ತದೆ. ಬಿಳಿ ಎಳ್ಳಿಗಿಂತಲೂ ಕಪ್ಪು ಎಳ್ಳನ್ನು ಬಳಸ್ಕೊಂಡ್ರೆ ತುಂಬ ಒಳ್ಳೆಯದು. ನಾನು ಈ ಕಪ್ಪು ಎಳ್ಳನ್ನು ಅಂಗಡಿಯಿಂದ ತಗೊಂಡು ಬಂದ ಮೇಲೆ ಚೆನ್ನಾಗಿ ತೊಳೆದು ಅದನ್ನು ಬಿಸಿಲಿನಲ್ಲಿ ಒಣಗಿಸಿ ನಂತರ ಬಾಣಲೆಯಲ್ಲಿ ಹಾಕಿ ಅದು ಸ್ವಲ್ಪ ಚಟಪಟ ಅಂತೇಳಿ ಹೇಳುವವರೆಗೆ ಫ್ರೈ ಮಾಡಿ ಇಟ್ಕೊಂಡಿದ್ದೇನೆ. ನಾನಿಲ್ಲಿ ಮಿಕ್ಸಿ ಜಾರಿಗೆ 2 ಚಿಕ್ಕ ಸ್ಪೂನ್ ಆಗುವಷ್ಟು ಎಳ್ಳನ್ನು ಹಾಕ್ಕೊಂಡಿದ್ದೇನೆ. ಹಾಗೆಯೇ 1 ದೊಡ್ಡ ಸ್ಪೂನ್ ಆಗುವಷ್ಟು ತೆಂಗಿನಕಾಯಿ ತುರಿ, ಆಮೇಲೆ ಸಿಹಿಗೆ ಅಂತೇಳಿ ಬೆಲ್ಲವನ್ನು ಹಾಕ್ಕೊಂಡಿದ್ದೇನೆ. ಈಗ ಇದಕ್ಕೆ ನೀರು ಹಾಕೊಳ್ಳದೆ ಒಮ್ಮೆ ಹಾಗೆಯೇ ರುಬ್ಕೊಳ್ಬೇಕು. ಯಾಕಂದರೆ ನೀರು ಹಾಕ್ಕೊಂಡ್ರೆ ಎಳ್ಳು ನುಣ್ಣಗಾಗಲ್ಲ. ಹಾಗಾಗಿ ಒಮ್ಮೆ ಎಳ್ಳು ನುಣ್ಣಗೆ ಪುಡಿಯಾದ ನಂತರ ಆಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಇಷ್ಟೇ ಸಿಂಪಲ್ ಆಗಿರೋದು ಇದು. ಜಾಸ್ತಿ ಕೆಲಸ ಏನಿಲ್ಲ. ಮಿಕ್ಸಿ ಜಾರಿಗೆ ಹುರಿದ ಎಳ್ಳು ಆಮೇಲೆ ಬೆಲ್ಲ ತೆಂಗಿನಕಾಯಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಕೊಂಡ್ರೆ ಜ್ಯೂಸ್ ರೆಡಿನೇ ಆಗಿಬಿಡ್ತದೆ. ಇದಕ್ಕೆ ಬೇಕಿದ್ರೆ ಇನ್ನೂ ಸ್ವಲ್ಪ ನೀರನ್ನು ಸೇರಿಸಿ ಮೇಲ್ಗಡೆಯಿಂದ ಸ್ವಲ್ಪ ಐಸ್ ಕ್ಯೂಬ್ಸ್ಗಳನ್ನು ಹಾಕಿದರೆ ಕೂಲಾಗಿ ಕುಡಿಲಿಕ್ಕೆ ತುಂಬ ಚೆನ್ನಾಗಿರ್ತದೆ ಈ ಜ್ಯೂಸು. ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳಿನಲ್ಲಿ ಮೆಡಿಸಿನಲ್ ಪ್ರಾಪರ್ಟೀಸ್ ಜಾಸ್ತಿ ಇರ್ತದೆ. ಹಾಗೆಯೇ ಹಾಲಿಗಿಂತಲೂ ಜಾಸ್ತಿ ಪ್ರಮಾಣದಲ್ಲಿ ಕ್ಯಾಲ್ಶಿಯಂ ಈ ಕಪ್ಪು ಎಳ್ಳಿನಲ್ಲಿದೆ. ಯಾವುದಾದ್ರೊಂದು ರೂಪದಲ್ಲಿ ಪ್ರತಿದಿನ 1 ಸ್ಪೂನ್ ಆಗುವಷ್ಟು ಕಪ್ಪು ಎಳ್ಳನ್ನು ತಿನ್ನೋದ್ರಿಂದ ನಮ್ಮ ಮೂಳೆಗಳ ಬಲವರ್ಧನೆ ಆಗ್ತದೆ. ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಈ ಕಪ್ಪು ಎಳ್ಳು. ಈಗಂತೂ ಸಿಟಿಗಳಲ್ಲಾಗಲಿ ಹಳ್ಳಿಗಳಲ್ಲಾಗಲಿ ದನದ ಹಾಲು ಸಿಗೋದು ತುಂಬ ಕಮ್ಮಿ. ಈ ಪ್ಯಾಕೆಟ್ ಹಾಲಿನಲ್ಲಿ ಏನೆಲ್ಲ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಅಂತೇಳಿ ನಮ್ಗೆ ಗೊತ್ತಿರೋದಿಲ್ಲ. ಹಾಗಾಗಿ ಈ ಪ್ಯಾಕೆಟ್ ಹಾಲನ್ನು ಕುಡಿದ್ರೆ ನಮ್ಮ ದೇಹಕ್ಕೆ ಎಷ್ಟರ ಮಟ್ಟಿಗೆ ಕ್ಯಾಲ್ಶಿಯಂ ಸಿಗ್ತದೆ ಅನ್ನೋದು ನಮ್ಗೆ ಗೊತ್ತಿಲ್ಲ. ಅದಕ್ಕೋಸ್ಕರನೇ ಕ್ಯಾಲ್ಶಿಯಂ ರಿಚ್ ಆಗಿರುವ ಆಹಾರಗಳನ್ನು ಈ ರೀತಿ ಕಪ್ಪು ಎಳ್ಳಿನ ಜ್ಯೂಸ್ಗಳನ್ನು ಕುಡಿದರೆ ನಮ್ಮ ದೇಹಕ್ಕೆ ಬೇಕಾಗಿರುವ ಕ್ಯಾಲ್ಶಿಯಂ ಹೇರಳವಾಗಿ ಸಿಗ್ತದೆ. ಈ ರೀತಿ ರುಚಿಯಾಗಿರುವ ಜ್ಯೂಸನ್ನು ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟೆ ಕುಡಿತಾರೆ. ಸೊ ಇನ್ಮುಂದೆ ಪ್ಯಾಕೆಟ್ ಹಾಲನ್ನು ಕೊಡೋ ಬದಲು ಮಕ್ಕಳಿಗೆ ಈ ರೀತಿಯ ಜ್ಯೂಸನ್ನು ಮಾಡಿಕೊಟ್ಟು ಆರೋಗ್ಯವನ್ನು ಕಾಪಾಡಿಕೊಳ್ಳಿ.